ಇವತ್ತು ವೀಕೆಂಡ್ ನಾವೊಂದು ಬೈಕ್ ರೈಡ್ಗೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ಜೊತೆ. ಆ್ಯಂಡ್ ನಮ್ಮ ಸಂತೋಷ ಇಲ್ಲೇ ಇದ್ದಾನೆ ನೋಡಿ. ವೆಲ್ಕಮ್ ಟು ಅ ಚಾನಲ್ ಸನ್ಲುಡ್ ಟು ಸನ್ ಡ್ಯೂನ್ಸ್ ದುಬೈ. ಇವತ್ತು ನಾವು ಹೋಗ್ತಾ ಇರೋದು ಮಸಾಫಿಗೆ. ಮಸಾಫಿ ಇರೋದು ರಾಸಲ್ ಖೈಮಾಲಿ. ಆಲ್ಮೋಸ್ಟ್ 1 hour 20 minutes ಆಗುತ್ತೆ ನಮ್ಮ ಮನೆಯಿಂದ ರೈಡ್. ಸಂತೋಷ್ ಎವ್ರಿ ವೀಕ್ ಬೈಕರ್ಸ್ ಗ್ರೂಪ್ಸ್ ಜೊತೆ ಹೋಗ್ತಾರೆ. ತುಂಬಾ ಬೈಕರ್ಸ್ ಗ್ರೂಪ್ ಇದೆ ಇಲ್ಲಿ. ಅವರು ಬೇರೆ ಬೇರೆ ರೂಟ್ಸ್ ಟ್ರೈ ಮಾಡ್ತಾನೆ ಇರ್ತಾರೆ. ಕೆಲವೊಂದು ಸಲ ಬೇರೆ ಕಂಟ್ರೀಸಲ್ಲೂ ಹೋಗಿ ರೈಡ್ ಮಾಡ್ತಾರೆ. ನಾನು ಒಂದೊಂದು ಸಲ ಮಾತ್ರ ಇಲ್ಲಿ ಜಾಯ್ನ್ ಆಗೋದು. ನನ್ನ ಫ್ರೆಂಡ್ಸ್ ಇದ್ದಾಗ ನಾನು ಜಾಯ್ನ್ ಆಗ್ತೀನಿ. ಮಸಾಫಿಗೆ ಹೋಗುವ ರೋಡ್ ತುಂಬಾ ಚೆನ್ನಾಗಿದೆ. ಮೌಂಟೇನ್ಸ್ ವ್ಯೂ ಎಲ್ಲನೂ ಚೆನ್ನಾಗಿದೆ. ವೆದರ್ ಅಂತೂ ಸೂಪರ್ ಆಗಿತ್ತು ಇವತ್ತು. ಮಸಾಫಿಲಿ ಫುಡ್ ಚೆನ್ನಾಗಿರುತ್ತೆ. ಆ್ಯಂಡ್ ಇಲ್ಲೇ ಬೆಳೆಸಿರುವಂಥ ಫ್ರೆಶ್ ವೆಜಿಟೇಬಲ್ಸ್ ಆ್ಯಂಡ್ ಫ್ರೂಟ್ಸ್ ಸಿಕ್ಕುತ್ತೆ. ತುಂಬ ಚೀಪ್ ಆ್ಯಂಡ್ ಬೆಸ್ಟ್. ನಾವು ಯಾವಾಗೆಲ್ಲ ಅಲ್ಲಿ ರೈಡ್ ಹೋಗ್ತೀವಿ ಅಲ್ಲಿಂದ ಏನೋ ಒಂದು ತೊಗೊಂಡು ಬರ್ತೀವಿ. ಅಲ್ಲಿ ಚೆನ್ನಾಗಿ ತಿಂದು ಬರ್ತೀವಿ. ಸ್ಯಾಟರ್ಡೆ ಮಾರ್ನಿಂಗ್ ಬೆಳಿಗ್ಗೆ 5:30 ಗಂಟೆಗೆ ನಾನು ಸಂತೋಷ್ ವಾಕಿಂಗ್ ಸ್ಟಾರ್ಟ್ ಮಾಡಿದ್ದೀವಿ. ನಮ್ಮ ಜೊತೆ ನಮ್ಮ ಪುಟ್ಟ ನಾಯಿ ಮರಿಗಳು ಇದೆ. ಇನ್ನೊಂದು ಸ್ಪೆಷಲ್ ವಿಷಯ ಶೇರ್ ಮಾಡ್ತೀನಿ ಇವತ್ತು ನಾನು. ನಮ್ಮ ಮನೆಯಲ್ಲಿ ಯಾವಾಗಲೂ 1-2 ನಾಯಿ ಮರಿಗಳು ಇದ್ದೇ ಇರುತ್ತೆ. ಆದರೆ ಇವತ್ತು 6 ಜನ ಇದ್ದಾರೆ. ಹೇಗೆ ಏಕೆ ಅಂತ ಹೇಳಲ್ಲ. ಇದರಲ್ಲಿರೋ ಯಾವ ನಾಯಿ ಮರಿಗಳು ನಮ್ಮದಲ್ಲ. ನನಗೆ, ಸಂತೋಷ್ಗೆ, ಮಕ್ಕಳಿಗೆ ಎಲ್ಲರಿಗೂ ನಾಯಿ ಮರಿಗಳೇ ಅಂದರೆ ತುಂಬ ಪ್ರಾಣ. ನಾವೇನು ಮಾಡ್ತೀವಿ ಅಂದರೆ ಯಾರಾನ ಟ್ರಾವೆಲ್ ಮಾಡ್ತಾರೆ ಅಂದರೆ ನಮ್ಮ ಪರಿಚಯದವರು, ಬೇರೆ ಯಾರೂ ಅಲ್ಲ, ಕಮರ್ಷಿಯಲ್ ಅಲ್ಲ, ನಮ್ಮ ಪರಿಚಯದವ್ರು ಯಾರಾನ ಹೋಗೋದಾದರೆ ಅವರು ಬಿಟ್ಟು ಹೋಗ್ತಾರೆ ನಮ್ಮ ಮನೇಲಿ ಅಂದರೆ ನಾವು ಅವ್ರನ್ನ ನೋಡ್ಕೋತೀವಿ. ಹಾಗೆ ಇವತ್ತು ಶಿವರಂಜನಿದು ಬೇಬಿನೂ ನಮ್ಮ ಮನೇಲೇ ಇದ್ದಾನೆ. ಸೊ ವಾಕಿಂಗ್ ಮಾಡ್ತಾ ಮಾಡ್ತಾ ನಮ್ಮ ಕಮ್ಯುನಿಟಿ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ವಾಕಿಂಗ್ ಕಂಪ್ಲೀಟ್ ಆಗೋ ಅಷ್ಟಕ್ಕೆ 7 ಗಂಟೆ ಅಷ್ಟೇ ಆಗೋಯಿತು. ಇವತ್ತಿಂದು ಸ್ಪೆಷಲ್ ಬೆಳಿಗ್ಗೆದ ಕಾರ್ಯಕ್ರಮ ಏನಂದರೆ ಸೂರ್ಯ ಮನೆಯಲ್ಲಿ ಬ್ರೇಕ್ಫಾಸ್ಟ್. ನನ್ನ ಫ್ರೆಂಡ್ ಸೂರ್ಯ ಕೆಲವು ವೀಡಿಯೋಸಲ್ಲಿ ಇದ್ದಾಳಲ್ಲ, ಸೊ ಅವರ ಮನೆಯಲ್ಲಿ ಬ್ರೇಕ್ಫಾಸ್ಟ್ಗೆ ಇನ್ವೈಟ್ ಮಾಡಿದ್ದಾರೆ ಒಂದು 5-6 ಫ್ಯಾಮಿಲಿ ಫ್ರೆಂಡ್ಸ್ನ. ವಾಕಿಂಗ್ ಮುಗಿಸಿ ಅವ್ರ ಮನೆಗೆ ತಿಂಡಿಗೆ ಹೋಗೋದು, ಅದೇ ಪ್ಲ್ಯಾನ್. ನಿಮಗೆಲ್ಲ ನಾಯಿ ಮರಿ ಅಂದರೆ ತುಂಬ ಇಷ್ಟ ಇದೆಯಾ? ಎಷ್ಟೊಂದು ಬೇರೆ ಬೇರೆ ಬ್ರೀಡ್ಸ್ ಇಲ್ಲಿ ನೋಡಿ. ಈ ಪುಟಾಣಿನೇ ಶಿವರಂಜನಿದು ಚಿಕ್ಕವನು. ಅವನ ಹೆಸರು ರಿಕ್ಕಿ ಅಂತ. ಇವನು ಡೋನಟ್, ಇವಳು ಹ್ಯಾನಾ. ಅವ್ರಿಗೆ ಊಟ ಕೊಟ್ಟು ಆಮೇಲೆ ನಾವು ಸೂರ್ಯ ಮನೆಗೆ ಹೋಗೋದು. ಇದು ರಿಕ್ಕಿ ಬೇಬಿ, ಶಿವರಂಜನಿದು ಪಾಪು. ಅವನಿಗೆ ಚಿಕನ್, ರೈಸ್, ಸ್ವೀಟ್ ಪೊಟೆಟೊ ತುಂಬ ಇಷ್ಟ. ಹ್ಯಾನಾನು ಒಂದು ಮುದ್ದು ಹುಡುಗಿನೇ. ಇವರೆಲ್ಲರ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ನನಗೆ ಎಷ್ಟು ಜನ ಫ್ರೆಂಡ್ಸ್ ಇದ್ದರೂ ಇವರು ಇನ್ನೂ ಸ್ಪೆಷಲ್. ಹಾಗೆ ನಮ್ಮ ಮನೆಯಲ್ಲಿ ಒಂದಷ್ಟು ಟೊಮೆಟೊಸು ಬೆಳೆದಿದ್ವಿ. ನೋಡಿ ಹೇಗಿದೆ ಅಂತ. 2 ಗಿಡದಲ್ಲಿ ನನಗೇನಿಲ್ಲ ಅಂದರೂ ಒಂದು 100 ಟೊಮೆಟೊ ಸಿಕ್ಕಿರಬೇಕು. ಮುಗಿತಾನೇ ಇಲ್ಲ. ಕಳೆದ 3 ತಿಂಗಳಿಂದ ಟೊಮೆಟೊಸ್ ಬರ್ತಾನೇ ಇದೆ. ಎವ್ರಿ ಡೇ ಒಂದು 4-5 ಟೊಮೆಟೊಸ್ ಕಿತ್ಕೊಳ್ತೀರಿ. ಫ್ರೆಶ್ ಆಗಿ ಅಡುಗೆಗಳಿಗೆ ಯೂಸ್ ಆಗುತ್ತೆ. ನಮ್ಮ ಪೊಮೆಗ್ರನೆಟ್ ದಾಳಿಂಬೆ ಗಿಡನೂ ತೋರಿಸ್ತೀನಿ ನೋಡಿ. ಎಷ್ಟೊಂದು ದಾಳಿಂಬೆ ತಿಂತಾನೇ ಇರ್ತೀವಿ, ಬರ್ತಾನೆ ಇರುತ್ತೆ. ಇದೆಲ್ಲ ಚಿಕ್ಕ ಚಿಕ್ಕದು, ಬಟ್ ದೊಡ್ಡ ದೊಡ್ಡದೆಲ್ಲ ಕಿತ್ಕೊಂಡಾಯ್ತು ಆಲ್ರೆಡಿ. ಇನ್ನೂ ಇದೆ, ಬರ್ತಾನೇ ಇದೆ. ತುಂಬ ದಾಳಿಂಬೆ ಬಿಡುತ್ತೆ ಈ ಮರದಲ್ಲಿ. ಹಾಗೆ ನುಗ್ಗೆಕಾಯಿ ಸೀಸನ್ ಸ್ಟಾರ್ಟ್ ಆಗಿದೆ. ನುಗ್ಗೆಕಾಯಿಯೂ ಬರ್ತಾ ಇದೆ. ಇನ್ನೊಂದು 15-20 ದಿವಸಕ್ಕೆ ನಮ್ಮ ಮನೇಲಿ ತುಂಬ ನುಗ್ಗೆಕಾಯಿಯೂ ಇರುತ್ತೆ. ಕೆಲವೇ ತರಕಾರಿಗಳು ಇರೋದು, ಬಟ್ ಯಾವುದೆಲ್ಲ ಹಾಕಿದ್ದೀನಿ ಚೆನ್ನಾಗಿ ಬರ್ತಾ ಇದೆ. ಸೊ ಇವಾಗ ನಾವು ಹೋಗ್ತಾ ಇದ್ದೀವಿ ಸೂರ್ಯ ಮನೆ ಬ್ರೇಕ್ಫಾಸ್ಟ್ಗೆ. 9:30ಗೆ ಬನ್ನಿ ಅಂದಿದ್ದಾರೆ. ನಾವು ಕರೆಕ್ಟ್ 9:30ಗೆ ಹೋಗ್ತಾ ಇದ್ದೀವಿ. ಯಾಕಂದರೆ ನಮಗೆ ಬೇಗ ಬ್ರೇಕ್ಫಾಸ್ಟ್ ಮಾಡಿ ಅಭ್ಯಾಸ. 7:30-8ಗೆ ಹಸುವಾಗಿ ಹೋಗ್ಬಿಟ್ಟಿದೆ. ಆ್ಯಂಡ್ ನನ್ನ ಜೊತೆ ಆಶಿತಾ ಮತ್ತು ಸಂತೋಷ್ ಇಬ್ಬರು ಇದ್ದಾರೆ. ಇವತ್ತು ಆಶಿತಾ ಡ್ರೈವ್ ಮಾಡ್ತಾ ಇದ್ದಾಳೆ.
ಆ್ಯಂಡ್ ಸಂತೋಷ್ ಕೂತಿದ್ದಾರೆ ಇಲ್ಲಿ. ಮತ್ತೆ ಆರ್ಯನ್ ಇನ್ನ ಬರಬೇಕು. ಸೂರ್ಯ ಮನೆ ಹತ್ರದಲ್ಲೇ ಅಲ್ವಾ, ಅವನಿನ್ನ ಸ್ನಾನ ಮಾಡ್ತಾ ಇದ್ದ. ಸೊ ನಾವು ಅಂದ್ವಿ ಸರಿ ನೀನು ಬಾ, ಆರಾಮಾಗಿ ನಾವು ಹೋಗ್ತೀವಿ ಅಂತ. ಸೊ ನೋಡೋಣ ಬ್ರೇಕ್ಫಾಸ್ಟ್ಗೆ ಏನೇನಿದೆ ಅಂತ. ಸೊ ಈ ವೀಕೆಂಡ್ ನಾವು ಫುಲ್ಲಿ ಪ್ಯಾಕ್ಡ್. ಏನೇನು ಮಾಡ್ತೀವಿ ಅಂತ ಎಲ್ಲ ವಿಡಿಯೋಲಿ ತೋರಿಸ್ತೀನಿ ನಿಮಗೆ. ನಾವೇ ಫಸ್ಟ್ ಗೆಸ್ಟ್ ನೋಡಿ ಹೋಗ್ತಾ ಇದ್ದಾರೆ ಅಪ್ಪ ಮಗಳು. ಇವತ್ತಿನ ಸ್ಪೆಷಲ್ ಉದ್ದಿನ ವಡೆ, ಇಡ್ಲಿ, ಇಡಿಯಪ್ಪಂ, ದೋಸೆ, ಒಂದು 4-5 ವೆರೈಟೀಸ್ ಆಫ್ ಚಟ್ನಿ, ಫಿಲ್ಟರ್ ಕಾಫಿ. ಸೂರ್ಯದು ಸ್ಪೆಷಾಲಿಟೀಸ್ ಇದು. ಸೌತ್ ಇಂಡಿಯನ್ ಡಿಶಸಲ್ಲಿ ಸೂರ್ಯ ಇಸ್ ದ ಬೆಸ್ಟ್. ಅವಳು ಯಾವಾಗ ಕರಿತಾಳೆ ನಾವು ಯಾವತ್ತೂ ಮಿಸ್ ಮಾಡ್ಕೊಳ್ಳಲ್ಲ. ಆಶಿತಾ ಆರ್ಯನ್ಗೂ ಸೂರ್ಯ ಫುಡ್ ಅಂದರೆ ತುಂಬ ಇಷ್ಟ, ಯಾವತ್ತೂ ಮಿಸ್ ಮಾಡ್ಕೊಳ್ಳಲ್ಲ ಅವರು. ನಾವಲ್ಲದೆ ಇನ್ನೊಂದು 5-6 ಫ್ಯಾಮ್ಲೀಸು ಇದ್ವಿ. ಚೆನ್ನಾಗಿ ತಿಂದಿದ್ದು, ಮಾತಾಡಿದ್ದು, ನಗಾಡಿದ್ದು, ಮನೆಗೆ ಹೋಗಿದ್ದು. ಯಾಕಂದರೆ ಸಾಯಂಕಾಲ ಇನ್ನೊಂದು ಇವೆಂಟ್ ಇದೆ. ಸೂರ್ಯ ಮನೆಯಲ್ಲಿ ಚೆನ್ನಾಗಿ ಬ್ರೇಕ್ಫಾಸ್ಟ್ ಮಾಡಿ ಬಂದು ನಮ್ಮ ಮಹಾರಾಜ ನೋಡಿ ನಿದ್ದೆ ಮಾಡ್ತಾ ಇದ್ದಾರೆ. ಟಿ ವಿ ಆನ್ ಆಗಿದೆ. ಇಲ್ಲಿ ಹ್ಯಾನಾ ಮಲಗಿದ್ದಾಳೆ, ಈ ಕಡೆ ರಿಕ್ಕಿ ಮಲಗಿದ್ದಾನೆ. ಏನು ಮಜಾ ಅಲ್ವಾ. ಸೊ ನಮ್ಮ ಮನೆಯಲ್ಲಿ ಇರುವ ಹ್ಯಾನಾ, ಇವಳು ಗ್ರೂಮಿಂಗ್, ಅದಕ್ಕೆ ಗಾಡಿ ಬಂದಿದೆ ಹೇರ್ ಕಟ್ ಆ್ಯಂಡ್ ಶವರ್ ಮಾಡಿಸ್ಲಿಕ್ಕೆ. Make her length like 2 centimeter. Hannah baby. Just growl, huh? What name, ma'am? Hannah. Hannah. Yeah. She won't do anything. She just make noise. Very nice. Anu baby. Okay, nice. Thank you so much. Thank you. Anu is done with the haircut. He looks cute. Anu. ಇವಾಗ ಸಾಯಂಕಾಲ ನಮ್ಮ ಇನ್ನೊಂದು ಫ್ರೆಂಡ್ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ. ಇವತ್ತು ನನ್ನ ಔಟ್ಫಿಟ್ ಬನಾರಸ್ ಸೀರೆ, ಟಿಶ್ಯೂ ಬನಾರಸ್. ನಮ್ಮ ಹೀರೋ ನೋಡಿ. ಈ ಫ್ರೆಂಡು ಅಷ್ಟೇ ನಮ್ಮ ಕಮ್ಯುನಿಟಿಲೇ ಇರೋದು. ಬೆಳಿಗ್ಗೆ ಮೀಟ್ ಆಗಿರೋ ಕೆಲವು ಫ್ರೆಂಡ್ಸು ಬರ್ತಾ ಇದ್ದಾರೆ ಈ ಪೂಜೆಗೆ. ನಮ್ಮ ಮನೇಲಿ ಪೂಜೆ ಮಾಡಿರೋ ಭಟ್ರು ರಘುಜಿ ಅವರೇ ಇರೋದು. ನಮ್ಮ ಮೋಸ್ಟ್ ಆಫ್ ದ ಫ್ರೆಂಡ್ಸ್ ಮನೆಯಲ್ಲಿ ಪೂಜೆಗೆ ರಘುರಾಮ್ ಅವರೇ ಬರ್ತಾರೆ. ಚೆನ್ನಾಗಿ ಪೂಜೆ ಮುಗಿಸ್ಕೊಂಡು ಊಟ ಮಾಡಿ ಮನೆಗೆ ಬಂದ್ವಿ. ಸಂಡೇ ಮಾರ್ನಿಂಗ್ 5:30 ಗಂಟೆ. ಸಂತೋಷು ಬೈಕರ್ಸ್ ಗ್ರೂಪ್ ಜೊತೆ ಎಲ್ಲೋ ರೈಡ್ ಹೋಗ್ತಾ ಇದ್ದಾರೆ. ನಾನು ನನ್ನ ಫ್ರೆಂಡ್ಸ್ ಜೊತೆ ಕೈಟ್ ಬೀಚ್ ಅಂತ ಒಂದು ಜಾಗ ಇದೆ, ಅಲ್ಲಿ ಒಂದು 8 ಕಿಲೋಮೀಟರ್ಸ್ ವಾಕಿಂಗ್ ಹೋಗೋಣ ಅಂತ ಪ್ಲ್ಯಾನ್. ಅದಕ್ಕೆ ಮುಂಚೆ ಇವ್ರನ್ನೆಲ್ಲ ವಾಕಿಂಗ್ ಕರ್ಕೊಂಡು ಹೋಗಬೇಕು ನನಗೆ. ಆದರೆ ಇವರಿಬ್ಬರು ರೋಡಲ್ಲಿ ಹಾಗೆ ಕೂತಿದ್ದಾರೆ. ಸಂತೋಷ್ ಹೋಗೋ ತನಕ ಒಂದು ಚೂರು ಮೂವ್ ಆಗಿದೆ. ಕೋತಿಗಳು ಅಲ್ವಾ ಇದು. ಇದೇ ಕೈಟ್ ಬೀಚ್. ಆದರೆ ಇವತ್ತು ಕೈಟ್ ಬೀಚ್ಗಿನ್ನ ಇದು ಬರ್ಡ್ಸ್ ಬೀಚ್ ಅಂತಲೇ ಹೇಳ್ಬೋದು. ಇಷ್ಟೊಂದು ಪಕ್ಷಿಗಳು ಹೋದಲ್ಲೆಲ್ಲ. ಇದು ಜುಮೇರಾಲ್ ಬರುತ್ತೆ, ಬುರ್ಜ್ ಅಲ್ ಅರಬ್ ಹೋಟೆಲ್ ಹತ್ತಿರದಲ್ಲಿ. ಇಲ್ಲಿ 8 ಕಿಲೋಮೀಟರ್ಸ್ ವಾಕಿಂಗ್ ಟ್ರ್ಯಾಕ್ ಮಾಡಿದ್ದಾರೆ. ಬೆಳಿಗ್ಗೆ ಬಂದರೆ ತುಂಬ ಚೆನ್ನಾಗಿರುತ್ತೆ.
ನಾವು ಅರ್ಲಿ ಮಾರ್ನಿಂಗ್ ಬಂದಿರೋದಕ್ಕೆ ವೆದರ್ ಚೆನ್ನಾಗಿತ್ತು, ಅಷ್ಟೇನು ಕ್ರೌಡ್ ಸ್ಟಾರ್ಟ್ ಆಗಿರಲಿಲ್ಲ. ಇನ್ನು ನಾವೊಂದು 5-6 ಜನ ಫ್ರೆಂಡ್ಸ್ ಬಂದಿದ್ವಿ ಅಷ್ಟೇ. ಜನರು ಎಷ್ಟೊಂದು ಫೋಟೋಸ್ ವೀಡಿಯೋಸ್ ಎಲ್ಲ ಮಾಡೋಕ್ಕೂ ಬಂದಿತ್ತು, ಚೆನ್ನಾಗಿತ್ತು. ಇವತ್ತು ನಾವು ಹೋಗ್ತಾ ಇದ್ದೀವಿ ಮಸಾಫಿ. ಸೊ ವೀಕೆಂಡಲ್ಲಿ ಎಷ್ಟೊಂದು ಏನೇನೋ ನಡೀತು, ನಿನ್ನೆಯಿಂದ ನೋಡ್ತಾನೆ ಇದ್ದೀರಲ್ಲ. ಸೊ ಇವತ್ತು ಸಂಡೇ, ನಾಳೆ ಆಫೀಸ್ ಬ್ಯಾಕ್ ಟು ನಾರ್ಮಲ್. ಬಟ್ ರಮದಾನ್ ಆಗಿರೋದ್ರಿಂದ ಫುಲ್ ಡೇ ಏನಿಲ್ಲ, ಸ್ವಲ್ಪ ಲೈಟಾಗೇ ಇರುತ್ತೆ. ಇವತ್ತು ನಾವು ಮಸಾಫಿಗೆ ಹೋಗ್ತಾ ಇದ್ದೀವಿ. ಸಂತೋಷ್ದು ಪ್ಲಾನ್ ಏನಕ್ಕೆ ಮಸಾಫಿಗೆ ಹೋಗ್ತಾ ಇರೋದು? ಪ್ಲಾಂಟ್ಸ್ ತಗೊಂಡ್ ಬರೋಣ. ಮೊನ್ನೆ ಹೋಗಿದ್ದು ಲಾಸ್ಟ್ 2-3 ಡೇಸ್ ಬ್ಯಾಕ್. ಒಳ್ಳೊಳ್ಳೆ ಕಲೆಕ್ಷನ್ ಆಫ್ ಪ್ಲಾಂಟ್ಸ್, ಪಾಟ್ರೀಸ್. ಆ್ಯಕ್ಚುಲಿ ಪಾಟ್ರೀಸ್ ತುಂಬ ಚೆನ್ನಾಗಿದೆ ಅಲ್ಲಿ. ಸೊ ತೊಗೊಂಬರೋಣ ಅಷ್ಟೇ. ಆಮೇಲೆ ಅಲ್ಲಿ ಒಳ್ಳೆ ಫ್ರೆಶ್ ಫ್ರೂಟ್ ಸಿಗುತ್ತೆ, ಇಲ್ಲೇ ಬೆಳೆಸಿರೋ ಫ್ರೂಟ್ಸ್. ಸೊ ಅದನ್ನ ಸ್ವಲ್ಪ ತಗೊಳ್ಳೋಣ ಅಂತ ನಾನಿದ್ದೀನಿ. ತರಕಾರಿಗಳು ಇಲ್ಲೇ ಬೆಳೆದಿರೋದು ಎಲ್ಲ, ಯಾಕಂದ್ರೆ ಜಾಸ್ತಿ ಇಂಪೋರ್ಟ್ ಆಗಿರೋದು ಇಲ್ಲಿ ಸೂಪರ್ ಮಾರ್ಕೆಟ್ಸ್ ಅಲ್ಲಿ ಬರುತ್ತಲ್ವಾ. ಬಟ್ ಮಸಾಫಿ ಈಸ್ ಲೈಕ್ ವಿಲೇಜ್ ತರ, ಅದು ಸ್ವಲ್ಪ ಔಟ್ಸ್ಕರ್ಟ್ಸ್ ಅಲ್ಲಿರೋದು. ಇದು ಶಾರ್ಜಾ ಗ್ರ್ಯಾಂಡ್ ಮಾಸ್ಕ್. ಫ್ರೈಡೇ ನೈಟ್ ಹೋದಾಗ ನಿಮಗೆ ವ್ಯೂ ಏನು ಕಾಣಿಸ್ಲಿಲ್ಲ ಅಲ್ವಾ? ಇವತ್ತು ನೋಡಿ ಎಷ್ಟು ಚೆನ್ನಾಗಿದೆ. ಆದರೆ ಇವತ್ತು ನಾವು ಕಾರಲ್ಲಿ ಹೋಗ್ತಾ ಇದ್ವಿ, ಬೈಕಲ್ಲಲ್ಲ. ಬೈಕಲ್ಲಂತೂ ಇನ್ನೂ ಸೂಪರ್. ನಮ್ಮ ಫಸ್ಟ್ ಸ್ಟಾಪ್ ನರ್ಸರಿ. ಕೆಲವು ಫ್ರೂಟ್ ಪ್ಲ್ಯಾಂಟ್ಸ್ ತೊಗೋಬೇಕಿತ್ತು, ಇಂಡೋರ್ ಪ್ಲ್ಯಾಂಟ್ಸ್ ಬೇಕಿತ್ತು, ಅದನ್ನು ನೋಡ್ತಾ ಇದ್ದೀವಿ. ಇಲ್ಲಿದು ಪ್ರೈಸಸ್ ದುಬೈಗಿಂತ ಅರ್ಧಕ್ಕಿಂತ ಕಮ್ಮಿ. ದೊಡ್ಡ ದೊಡ್ಡ ಮನಿ ಪ್ಲ್ಯಾಂಟ್ಸ್ ಎಲ್ಲ ಇಲ್ಲಿ ಜಸ್ಟ್ 50-60 ದಿರಮ್ಗೆ ಸಿಕ್ಕುತ್ತೆ. ದುಬೈಯಲ್ಲಿ ಹೋದರೆ 200-250. ಹಾಗೆ ಫ್ರೂಟ್ಸ್ ನಾವು ಅಂಜೀರ್ ತೊಗೊಂಡ್ವಿ, ಚಿಕ್ಕು ತೊಗೊಂಡ್ವಿ, ಎಲ್ಲ 20-25 ದಿರಮ್ಸ್ಗೆ ಸಿಕ್ತು. ತುಂಬ ಚೀಪ್ ಆ್ಯಂಡ್ ಗುಡ್ ಕ್ವಾಲಿಟಿ ಅಗೇನ್. ತುಂಬ ಶಾಪ್ಸ್ ಇದೆ, ಒಂದು ರೋಡ್ ಫುಲ್ಲು. ಇವಾಗ ಇಲ್ಲಿ ವೆಜಿಟೇಬಲ್ ಸೆಕ್ಷನ್ ಎಲ್ಲ, ಇಲ್ಲಿ ಬೆಳೆಸಿರೋ ವೆಜಿಟೇಬಲ್ಸ್ ಅಗೇನ್ ತುಂಬ ಚೀಪ್, ಫ್ರೆಶ್ ಕ್ವಾಲಿಟಿ. ಬಲ್ಕಲ್ಲಿ ತೊಗೊಂಡೋದ್ರೆ ಒಂದಷ್ಟು ದಿವಸ ಇಟ್ಕೊಳ್ಬೋದು. ಆವಾಗ ಇಲ್ಲಿ ಹೇಗೂ ಬರಲ್ಲ. ಹೀಗಿತ್ತು ನಮ್ಮ ಫುಲ್ಲಿ ಪ್ಯಾಕ್ಡ್ ವೀಕೆಂಡ್. ಹೋಪ್ ಯು ಎಂಜಾಯ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ನಾಳೆ ನಾವು ವಾಪಸ್ ಆಫೀಸ್ಗೆ ಹೋಗಬೇಕು.